ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಯಾವುದಾದ್ರೂ ಕೆಲಸಗಳು ಮಾಡೋಕ್ಕೆ ಹೋಗ್ತೀನಿ, ಅದು ಅಲ್ಲಿಗೆ ನಿಂತು ಹೋಗುತ್ತೆ. ಎಂಗೇಜ್ಮೆಂಟ್ ಆಗಿತ್ತು, ಅದು ಮುರಿದೋಯ್ತು. ವಿವಾಹ ಇತ್ಯಾದಿಗಳು ಆಗುವಂಥ ಹಂತದಲ್ಲಿದೆ, ಇದು ಕೂಡ ಎಲ್ಲಾದರೂ ನಿಂತು ಹೋಗುತ್ತೆ ಅನ್ನುವಂಥ ಭಯ ಇದೆ. ಯಾವುದೋ ಒಂದು ಕೆಲಸ ಮಾಡಿದ್ದೆ, ಅದು ಅರ್ಧದಲ್ಲೇ ನಿಂತೋಯ್ತು. ಇವಾಗ ಮಾಡ್ತಾ ಇರೋ ಕೆಲಸನೂ ಏನೋ ನನ್ನಿಂದ ಅರ್ಧದಲ್ಲೇ ನಿಂತು ಹೋಗುತ್ತೆ ಅನ್ನೋ ಅಂಥ ಭಯ ಇದೆ. ಸೊ ಈ ರೀತಿ ಪ್ರತಿಯೊಂದು ಕಾರ್ಯಗಳು, ಇವಾಗ ಒಂದು ಮನೆ ಕಟ್ತೀವಿ, ಇದು ಅರ್ಧದಲ್ಲಿ ನಿಂತು ಹೋದರೆ ಏನು ಮಾಡಲಿ? ಇದು ಯಾವುದೋ ಕೆಲಸ ಮಾಡೋಕ್ಕೆ ಹೋಗ್ತೀನಿ, ಇದು ಅರ್ಧದಲ್ಲಿ ನಿಂತು ಹೋದರೆ ಏನು ಮಾಡಲಿ? ಯಾವುದೋ ಒಂದು ಶುಭ ಕಾರ್ಯ ಮನೆಯಲ್ಲಿ ನಡೆಯೋದಿದೆ, ಇದು ಅರ್ಧದಲ್ಲಿ ನಿಂತು ಹೋದರೆ ಏನು ಮಾಡಲಿ? ಈ ರೀತಿ ಭಯ ಇದೆ, ಅಥವಾ ಈ ರೀತಿ ಇದಕ್ಕೆ ಮುಂಚೆ ಸಂಭವಿಸಿದೆ ನಮ್ಮ ಮನೆಯಲ್ಲಿ, ಇದಾಗಿದೆ ನಮ್ಮ ಮನೆಯಲ್ಲಿ. ಸೊ ಅದಕ್ಕೆ ನಮಗೊಂದು ಭಯ ಅನ್ನೋದು ಕಾಡ್ತಾ ಇದೆ ಅಂತ ಹೇಳಿದ್ರೆ, ಅಂಥ ವ್ಯಕ್ತಿಗಳು ಆ ಕಾರ್ಯ ಯಾವುದಿದೆಯೋ ಅದಕ್ಕಿಂತ ಒಂದು 15 ದಿನದ ಮುಂಚಿತವಾಗಿ ನಾನಿಲ್ಲಿ ಕೊಡ್ತಾ ಇರುವಂಥ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಆ 15 ದಿನಗಳ ಕಾಲ ನೀವು ಜಪಿಸ್ತಾ ಹೋಗಿ. ಖಂಡಿತವಾಗಲೂ ಆ ಕಾರ್ಯದಲ್ಲಿ ಯಾವುದೇ ರೀತಿಯ ವಿಘ್ನಗಳಿಲ್ಲದೆ ಯಶಸ್ವಿಯಾಗಿ ನಿಮ್ಮ ಕಾರ್ಯ ಸಂಪೂರ್ಣ ಆಗುತ್ತೆ. ಕಾರ್ಯ ಯಾವುದಿದ್ದರೂ ಸಮಸ್ಯೆ ಇಲ್ಲ, ಕಾರ್ಯ ಯಾವುದೇ ಇರಲಿ ಖಂಡಿತವಾಗಲೂ ನೆರವೇರುತ್ತೆ. ಆದರೆ ನೀವೇನು ಮಾಡಬೇಕು, ಮೊದಲೇ ಡೇಟ್ ಇರುತ್ತೆ ನಿಮ್ಮ ಹತ್ರ, ಸೋ ಆ್ಯಂಡ್ ಸೋ ದಿನ, ಸೋ ಆ್ಯಂಡ್ ಸೋ ವಿಚಾರ, ಸೋ ಆ್ಯಂಡ್ ಸೋ ಕೆಲಸ, ಸೋ ಆ್ಯಂಡ್ ಸೋ ಕಾರ್ಯ ಇತ್ಯಾದಿ. ಸೊ ಆ ಡೇಟ್ಗಿನ್ನ ಒಂದು 15 ದಿನದ ಮುಂಚಿತವಾಗಿ, ಅದು 16, 17, 18 ದಿನ ಆದರೂ ಪರವಾಗಿಲ್ಲ ಅಂದರೆ ಖಂಡಿತ ಪರವಾಗಿಲ್ಲ. ನಾನು ನಿಮ್ಗೆ ಹೇಳ್ತಾ ಇರೋದು ಒಂದು ಪಕ್ಷ ಅಂದರೆ 15 ದಿನದ ಮುಂಚಿತವಾಗಿ ಈ ಮಂತ್ರವನ್ನು 108 ಬಾರಿ ಪ್ರತಿದಿನ ಜಪ ಮಾಡಿ. ಆ ಕಾರ್ಯ ಆಗೋ ತನಕ, ಎಲ್ಲಿ ತನಕ ಜಪ ಮಾಡಬೇಕು, ಆ ಕೆಲಸ ಆಗೋ ತನಕ. ಅದಾದ ಮೇಲೆ ಜಪ ಮಾಡುವ ಹಾಗಿಲ್ಲ, ಇದನ್ನು ಅಲ್ಲಿಗೆ ನಿಲ್ಲಿಸಿ. ಭಯ ಇದೆ ನನಗೆ, ನಿಂತೋಗ್ಬಿಡುತ್ತೋ, ಈ ಕೆಲಸ ಆಗಲ್ವೋ, ಅರ್ಧದಲ್ಲಿ ಕೈ ಬಿಟ್ಟು ಹೋಗುತ್ತೋ, ಅಥವಾ ನನ್ನ ಕೈಯಿಂದ ಜಾರುತ್ತೋ, ಈ ರೀತಿಯಾಗಿ ನಿಮ್ಗೆ ಅನಿಸಿದ್ರೆ, ಲಾಸ್ಟ್ ಟೈಮ್ ಟೆಂಡರ್ ಹಾಕಿದ್ದೆ ಬಾಸ್, ಹೋಯ್ತು. ಅದಕ್ಕೆ ಮುಂಚೆ ಟೆಂಡರ್ ಹಾಕಿದ್ದೆ ಬಾಸ್, ಹೋಯ್ತು. ಈ ಸಲ ಟೆಂಡರ್ ಹಾಕ್ತಾ ಇದ್ದೀನಿ ಬಾಸ್, ಗೊತ್ತು ತಾನೆ ಟೆಂಡರ್ ಡೇಟ್ ಯಾವಾಗ ಏನು ಎತ್ತ ಅಂತ. ಇದು ಹೋಗ್ಬಿಟ್ರೆ, ಇದು ನನಗೆ ಸಿಕ್ಕಿಲ್ಲ ಅಂದರೆ, ಈ ಕಾಂಟ್ರಾಕ್ಟ್ಗೆ ಸಿಕ್ಕಿಲ್ಲ ಅಂದರೆ, ಲಾಸ್ಟ್ ಟೈಮ್ ಹಾಕಿದ್ದೆ ಈ ಕಾಂಟ್ರಾಕ್ಟ್ ನಮ್ಮ ಕೈಯಿಂದ ಹೋಗ್ಬಿಡ್ತು, ಈ ಟೈಮು ಹೋಗ್ಬಿಟ್ರೆ, ಈ ಕಾಂಟ್ರಾಕ್ಟ್ ಹೋಗೈತೆ, ಇನ್ನೊಂದು ಕಾಂಟ್ರಾಕ್ಟಿಗೆ ಹೋಗ್ಬಿಟ್ರೆ ಅಂತ ಭಯ ಆಗ್ತಾ ಇದೆ. ಯಾವುದೇ ಆಗಿರಲಿ, ಅದು ಗೊತ್ತಾಯ್ತಲ್ವ ನಿಮಗೆ. ಸೊ ಅದು ಹೋಗ್ತಾ ಇದೆ ಅಂತ ಭಯ ಆಯ್ತು ಅಂದರೆ ಈ ಮಂತ್ರವನ್ನು ಪ್ರತಿದಿನ 108 ಸಲ ಜಪ ಮಾಡಿ. ಮಂತ್ರ ಬಂದ್ಬಿಟ್ಟು ನಾನು ನಾರ್ಮಲಾಗಿ ಸ್ಕ್ರೀನಲ್ಲಿ ಕೂಡ ಹಾಕ್ತೀನಿ, ಇಲ್ಲೊಂದು ಸಲ ಹೇಳ್ತೀನಿ. ಸಫಲತ್ವ ಸುಮುಖ ಪರ್ವಸುಖೇನ, ಸಫಲತ್ವ ಸುಮುಖ ಪರ್ವಸುಖೇನ, ಇಷ್ಟೇ ಇರುವಂಥದ್ದು. ಇದು ಬಹಳ ಪುಟ್ಟದಾಗಿರುವಂಥದ್ದು. ಈ ಮಂತ್ರವನ್ನು 108 ಸಲ ಪಠಿಸಿ. ಯಾವುದೇ ರೀತಿಯ ವಿಘ್ನಗಳಿಲ್ಲದೆ ನಿಮ್ಮ ಕಾರ್ಯಗಳು ಯಶಸ್ವಿಯಾಗೋದಕ್ಕೆ ಪ್ರಾರಂಭ ಆಗ್ತವೆ. ಆದರೆ ನೆನ್ಪಿಟ್ಕೊಳ್ಳಿ, ಈ ಕಾರ್ಯಗಳು ಇದಕ್ಕೆ ಮುಂಚೆ ತುಂಡಾಗಿರಬೇಕು, ವಿಘ್ನಗಳು ಬಂದಿರಬೇಕು. ಇದೇ ಕೆಲಸ ಮಾಡೋಕ್ಕೋಗಿದ್ದೆ, ಇಂಥದ್ದೇ ದಿನ ಮಾಡೋಕ್ಕೋಗಿದ್ದೆ, ಅದು ಅರ್ಧದಲ್ಲೇ ನಿಂತೋಗಿತ್ತು ಅನ್ನೋದು ನಿಮಗೆ ತಲೆಯಲ್ಲಿ ಇರಬೇಕು. ಅಂಥ ಕಾರ್ಯಗಳನ್ನ ಮಾಡುವಾಗ 15 ದಿನದ ಮುಂಚೆ ನಾನು ಹೇಳಿದ ಪರಿಹಾರಗಳನ್ನ ಮಾಡಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.